ಚಿಕ್ಕಬಳ್ಳಾಪುರ ಪತ್ರಕರ್ತರ ಭವನದಲ್ಲಿ ಇಂದು ಹಮ್ಮಿಕೊಂಡಿದ್ದ ವಿಶ್ವ ವಿಕಲಚೇತನರ ದಿನಾಚರಣೆಯಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ, ಕೆಲ ಕಾರಣಗಳಿಂದ ಅಂಗವಿಕಲತೆ ಆಗಿರುತ್ತಾರೆ. ಆದರೆ ಮನಸ್ಸಿನ ಮನೋಭಾವ ಚೇತರಿಕೆಯಾಗಿಟ್ಟುಕೊಂಡರೆ ಯಾವುದನ್ನಾದರೂ ಸಹ ಸಾಧನೆ ಮಾಡಬಹುದು. ಅದಕ್ಕೆ ಸ್ಫೂರ್ತಿ ಎಂಬಂತೆ ಕಳೆದ ತಿಂಗಳ ಹಿಂದೆ ಅಂಗವಿಕಲತೆ ಹೊಂದಿರುವವರು ಮಹಿಳಾ ಕ್ರಿಕೆಟ್ನಲ್ಲಿ ವಿಶ್ವಕಪ್ ಸಾಧನೆ ಮಾಡಿದ್ದಾರೆ. ವಿಶೇಷ ಚೇತನರು ದೃಷ್ಟಿ ಇಲ್ಲದೇ ಇದ್ದರೂ ಅನೇಕ ಸಾಧನೆಗಳನ್ನು ಮಾಡಿದ್ದಾರೆ. ಜಿಲ್ಲಾ ವಿಕಲಚೇತನರ ಪುನರ್ವಸತಿ ಕೇಂದ್ರದಿಂದ ಕೃತಕ ಕಾಲುಗಳನ್ನು ನೀಡಿದ್ದೇವೆ. ವಿಕಲಚೇತನರಿಗೆ ಶಾಶ್ವತವಾಗಿ ಕಣ್ಣು ಕೈ ಇರುವುದಿಲ್ಲ, ಓಡಾಡಲು ಆಗುವುದಿಲ್ಲ. ಅಂತಹ ಸಂದರ್ಭದಲ್ಲಿ ಅವರಿಗೆ ಇಂತಹ ಸೌಲಭ್ಯಗಳನ್ನು ನೀಡಲಾಗುತ್ತಿದೆ ಎಂದರು. ಕಾರಣಾಂತರಗಳಿಂದ ನಮಗೆ ವೈಕಲ್ಯತೆ ಅಂತಕ್ಕಂಥದ್ದು ಅಂಗವೈಕಲ್ಯತೆಗಳು ಆಗಿರ್ತವೆ. ಆದರೆ ಮನಸ್ಸಿನ ಒಂದು ಮನೋಭಾವ ಏನಿದೆ, ಮನಸ್ಸನ್ನು ನಾವು ಚೇತರಿಕೆಯಾಗಿ ಇಟ್ಕೊಂಡ್ರೆ ಯಾವುದನ್ನಾದರೂ ಕೂಡ ನಾವು ಸಾಧನೆ ಮಾಡಬಹುದು. ಅದಕ್ಕೆ ಸ್ಫೂರ್ತಿ ಎಂಬಂತೆ ಕಳೆದ ದಿನಗಳ ಹಿಂದೆ ಅಂಧ ಏನು ನಮಗೆ ದೃಷ್ಟಿದೋಷ ಇರತಕ್ಕಂಥವರು ಇರ್ತಾರಲ್ಲ, ಅಂತಹ ಕ್ರಿಕೆಟ್ನಲ್ಲಿ ಮಹಿಳಾ ಕ್ರಿಕೆಟ್ ಏನಿದ್ದಾರೆ, ಮಹಿಳಾ ಕ್ರಿಕೆಟ್ ಅವರು ಅಂಧರು ಆದಂಥ ಸಂದರ್ಭದಲ್ಲಿಯೂ ಕೂಡ ವಿಶ್ವಕಪ್ಪನ್ನು ನಮಗೆ ಗೆದ್ಕೊಂಬಂದ್ಕೊಡ್ತಾರೆ. ಅದರಲ್ಲಿ 3-4 ಕ್ಯಾಟಗರಿಯನ್ನ ಇಟ್ಕೊಂಡು 3-4 ಕ್ಯಾಟಗರಿಯ ಇಟ್ಕೊಂಡು ಅಂಧತ್ವವನ್ನು ಇಟ್ಕೊಂಡು ಆಗೊಂದು ಟೀಮನ್ನ ಪ್ರಿಪೇರ್ ಮಾಡಿದ್ರು. ಆದರೂ ಸಹ ನಮಗೆ ವಿಶ್ವಕಪ್ಪನ್ನು ನಮಗೆ ಗೆದ್ಕೊಡ್ತು. ಜಿಲ್ಲಾ ಪಂಚಾಯಿತಿ ಸಿಇಒ ಡಾಕ್ಟರ್ ನವೀನ್ ಭಟ್ ಮಾತನಾಡಿ, ವಿಶೇಷ ಚೇತನರು ತಮ್ಮ ಕೈಯಲ್ಲಿ ಏನೂ ಮಾಡಲು ಆಗುವುದಿಲ್ಲ ಎಂಬ ಕೀಳಿರುಮೆ ಭಾವನೆ ಇಟ್ಟುಕೊಳ್ಳದೆ ಉತ್ತಮ ಸಾಧನೆ ಮಾಡಬೇಕು. ನಮ್ಮ ಸ್ನೇಹಿತರು ಅಂಗವಿಕಲತೆ ಹೊಂದಿರುವವರು ಇಡೀ ದೇಶಕ್ಕೆ IASನಲ್ಲಿ ಪ್ರಥಮ ಸ್ಥಾನ ಪಡೆದು ದೆಹಲಿಯಲ್ಲಿ ಕೆಲಸ ಮಾಡ್ತಿದ್ದಾರೆ. ವಿಶೇಷ ಚೇತನರ ಪೋಷಕರು ಹಾಗೂ ಸ್ವಯಂ ಸೇವಾ ಸಂಸ್ಥೆಯವರು ವಿಶೇಷ ಚೇತನರ ಮಕ್ಕಳಲ್ಲಿರುವ ಪ್ರತಿಭೆ ಹೊರಗೆ ತೆಗೆಯಬೇಕು. ಅವರಿಗೆ ಸ್ಫೂರ್ತಿ ತುಂಬಿ ಹಾಗೂ ಸರ್ಕಾರ ವಿಶೇಷ ಚೇತನರನ್ನು ಮುಖ್ಯ ವಾಹಿನಿಗೆ ತರಲು ಹಲವಾರು ಯೋಜನೆಗಳನ್ನು ತಂದಿದೆ. ಎಲ್ಲರೂ ಸದ್ಬಳಕೆ ಮಾಡಿಕೊಳ್ಳಿ ಎಂದರು. ಅಂದ್ರೆ ಅದೊಂದು ಮಾದರಿ ಆಗ್ಬೇಕು. ಎಷ್ಟೋ ಕಡೆ ನಾವು ಅನ್ಕೊಳ್ತೀವಿ, ಇಲ್ಲ ಹೋಗಿ ಹೋಯ್ತು ನನ್ ಕೈ ಏನು ಮಾಡಕ್ಕಾಗಲ್ಲ ಅನ್ನೋದು ಅನ್ಸುತ್ತೆ. ಈಗ ಇದು ಒಂದು ಕಥೆ ಅಂದ್ರೆ ನಮ್ಮಲ್ಲಿ ಇನ್ನೊಂದು ಕಥೆ. ಈಗ ಇರಾ ಸಿಂಗಾಲ್ ಅಂತ ನಾವು ಕೇಳಿದರೆ ಗೊತ್ತಿಲ್ಲ. ನಾನು IAS ಆಗ 1 ವರ್ಷದ ಸೀನಿಯರ್ ಬ್ಯಾಚ್ ಅಲ್ಲಿ ಅವರು ಇದೇ ತರ ಲೊಕೊಮೋಟರ್ ಡಿಸಬಿಲಿಟಿ, ಕೈ ಕಾಲಿನ ಊನ ಇರುತ್ತೆ. ಅವರು ಇಡೀ ದೇಶಕ್ಕೆ IAS ನಲ್ಲಿ ಫಸ್ಟ್ ರ್ಯಾಂಕ್ ತೆಗೆದು ಅವರೀಗ ಡೆಲ್ಲಿ ಕೇಂದ್ರದಲ್ಲಿ IAS ಆಗಿದ್ದಾರೆ. ಅವರು ಏನಂದ್ರೆ, ಈಗ ನಮ್ಗೆ ಏನೋ ಒಂದು ಕಾಯಿಲೆ ಬಂತು, ನಾವು ಮುಖ್ಯವಾಗಿ ನಮ್ದು ಕಥೆ ಅಂತ ಅನ್ಕೊಂಡಿರ್ಬಾರ್ದು. ಈಗ DCC ಅವರು ಒಂದು ಒಳ್ಳೆ ವರ್ಡ್ ಅಂತ ಹೇಳಿದ್ರು, ಸ್ಫೂರ್ತಿ. ಆ ಸ್ಫೂರ್ತಿ ನಾವು ಹೊರಗಿಂದ ಹುಡ್ಕೊಳ್ಳೋದ್ರೊಟ್ಟಿಗೆ ಈ ಸ್ಟೋರಿಗಳಿಂದ ನಾವು ಇನ್ಸ್ಪೈರ್ ಆಗಿ ನಮ್ಮ ಒಳಗೆ ಸ್ಫೂರ್ತಿನ ಇಟ್ಕೊಳ್ಬೇಕು. ನ್ಯಾಯಾಧೀಶರು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಸದಸ್ಯ ಕಾರ್ಯದರ್ಶಿಗಳಾದ ಶಿಲ್ಪಾ ಬೀರವರು ಮಾತನಾಡಿ, ಡಿಸೆಂಬರ್ 3ರಂದು ವಿಶ್ವ ವಿಕಲಚೇತನರ ದಿನಾಚರಣೆ ಮಾಡುತ್ತೇವೆ. ಅಂಗವಿಕಲತೆ ದೇಹಕ್ಕೆ ಮಾತ್ರ, ಮನಸ್ಸಿಗೆ ಅಲ್ಲ. ಮನಸ್ಸಿಗೆ ಅಂಗವಿಕಲತೆ ಇಲ್ಲ. ಸಾಧನೆ ಮಾಡಲು ಅಂಗವಿಕಲತೆ ಅಡ್ಡಿಯಲ್ಲ. ಎಷ್ಟೋ ವಿಕಲಚೇತನರು ವಿಶ್ವ ದಾಖಲೆ ಮಾಡಿದ್ದಾರೆ. ನಮಗೆ ಅಂಗವಿಕಲತೆ ದೇವರು ಕೊಟ್ಟ ಶಾಪ ಎಂದು ಭಾವಿಸದೆ ಉತ್ತಮ ಸಾಧನೆ ಮಾಡಿ ಎಂದು ತಿಳಿಸಿದರು. ಶ್ರೀ ಸಾಯಿ ಇಂಟರ್ ನ್ಯಾಷನಲ್ ಚಾರಿಟೇಬಲ್ ಟ್ರಸ್ಟ್ನಿಂದ ನಡೆಸುತ್ತಿರುವ ಜಿಲ್ಲಾ ವಿಕಲಚೇತನ ಪುನರ್ವಸತಿ ಕೇಂದ್ರದಿಂದ ಸಾಧನೆ ಸಲಕರಣೆಗಳು ಹಾಗೂ ಕೇಂದ್ರದಲ್ಲಿ ಕೃತಕಾಂಗಗಳು ತಯಾರಿಸಿ ಅರ್ಹ ಫಲಾನುಭವಿಗಳಿಗೆ ವಿತರಿಸಲಾಗುವುದು ಎಂದರು. ವಿಶ್ವಾದ್ಯಂತ ಡಿಸೆಂಬರ್ 3ನೇ ತಾರೀಕು ನಾವು ವಿಶ್ವ ವಿಕಲಚೇತನರ ದಿನಾಚರಣೆಯನ್ನು ಎಲ್ಲ ಕಡೆ ಆಚರಣೆಯನ್ನು ಮಾಡ್ತೇವೆ. ಮೊದಲನೇದಾಗಿ ಈ ಒಂದು ಸಂದರ್ಭದಲ್ಲಿ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಂಗವೈಫಲ್ಯ ಅನ್ನೋದು ದೇಹಕ್ಕೆ ಮಾತ್ರ, ಮನಸ್ಸಿಗಲ್ಲ. ಎಷ್ಟು ಜನ ಅಂಗವೈಫಲ್ಯತೆಯಿಂದ ನರಳ್ತಾ ಇದ್ದೀರಿ, ವಿಕಲಚೇತನರಿದ್ದೀರಿ, ಅವ್ರಿಗೆ ದೇಹಕ್ಕೆ ಅಷ್ಟೇ ಕಾಯಿಲೆ, ಮನಸ್ಸಿಗೆ ಅಲ್ಲ. ಸಾಧನೆ ಮಾಡಲಿಕ್ಕೆ ಅಂಗವೈಫಲ್ಯ ಯಾವುದೇ ರೀತಿಯಾದಂತಹ ಮ್ಯಾಟ್ರು ಆಗೋದಿಲ್ಲ. ಸಾಧನೆ ಅನ್ನೋದು ಮನಸ್ಸಿನಲ್ಲಿ ಬರಬೇಕು. ದೇಹದ ಯಾವುದೇ ಭಾಗ ಆಗಿರಲಿ, ಅದು ತೊಂದರೆ ಇಲ್ಲ. ಎಷ್ಟೋ ವಿಕಲಚೇತನರು ವಿಶ್ವ ದಾಖಲೆಯನ್ನು ಮಾಡಿದ್ದಾರೆ, ಹಲವಾರು ಸಾಧನೆಗಳನ್ನ ಮಾಡಿದ್ದಾರೆ, ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡಿದ್ದಾರೆ. ಹಾಗಾಗಿ ಅಂಗವೈಫಲ್ಯ ಅನ್ನೋದನ್ನ ಯಾರು ದಯಮಾಡಿ ಅದು ನಮಗೆ ದೇವರು ಕೊಟ್ಟಂತ ಶಾಪ ಅನ್ಕೊಳ್ಳೋದು ಬೇಡ.
ಇತ್ತೀಚೆಗೆ ನಗರದ ಸರ್ ಎಂ ವಿಶ್ವೇಶ್ವರಯ್ಯ ಕ್ರೀಡಾಂಗಣದಲ್ಲಿ ನಡೆದ ಜಿಲ್ಲಾ ಮಟ್ಟದ ವಿಕಲಚೇತನರ ಕ್ರೀಡಾಕೂಟದಲ್ಲಿ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಿಸಲಾಯಿತು. ಸಮಾಜ ಸೇವೆ, ಕ್ರೀಡಾ ಕ್ಷೇತ್ರ, ಶಿಕ್ಷಣ ಕ್ಷೇತ್ರ, ಸ್ವಯಂ ಉದ್ಯೋಗ ಇತ್ಯಾದಿ ಕ್ಷೇತ್ರಗಳಲ್ಲಿ ಮಾಡಿರುವ ಗಣನೀಯ ಸೇವೆ ಗುರುತಿಸಿ ಸಾಧಕರಿಗೆ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಅಪರ ಜಿಲ್ಲಾಧಿಕಾರಿ ಭಾಸ್ಕರ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕ ವೆಂಕಟೇಶ್ ರೆಡ್ಡಿ ಇನ್ನೂ ಹಲವರು ಹಾಜರಿದ್ದರು. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.